ನಮಸ್ಕಾರ ವೀಕ್ಷಕರೇ, ಸಪ್ತಶ್ವ ಚಾನೆಲ್ಗೆ ಸ್ವಾಗತ. ಭಾರತದ ದೇವಾಲಯಗಳಲ್ಲಿ ಸಾಮಾನ್ಯವಾಗಿ ಪ್ರತಿಯೊಬ್ಬರು ಭೇಟಿ ಕೊಡ್ತಾರೆ. ಭೇಟಿ ಕೊಡುವ ಸಂದರ್ಭದಲ್ಲಿ ಹಣ್ಣು, ಕಾಯಿ, ಹೂವು, ಲಡ್ಡು, ಪೇಡ, ಪಾಯಸಗಳನ್ನು ಪ್ರಸಾದವಾಗಿ ತೆಗೆದುಕೊಂಡು ಹೋಗ್ತಾರೆ. ಆದ್ರೆ ನಿಮಗೆ ಗೊತ್ತಾ, ದೇಶದ 2 ಪ್ರಸಿದ್ಧ ದೇವಾಲಯಗಳಲ್ಲಿ ದಶಕಗಳಿಂದ ಪಿಜ್ಜಾ, ಬರ್ಗರ್, ಪಾನಿಪುರಿ, ಕೂಲ್ ಡ್ರಿಂಕ್ಸ್ ಮುಂತಾದ ಆಧುನಿಕ ಆಹಾರಗಳನ್ನು ದೇವಿಗೆ ನೈವೇದ್ಯವಾಗಿ ಅರ್ಪಿಸಿ ಪ್ರಸಾದವಾಗಿ ಹಂಚಲಾಗ್ತಿದೆ. ಇದು ಕೇಳಲು ವಿಚಿತ್ರ ಎನಿಸಬಹುದು, ಆದ್ರೆ ನಿಜವಾಗಿಯೂ ನಡೆಯುತ್ತಿರುವ ಸಂಪ್ರದಾಯವಾಗಿದೆ. ಮೊದಲ ದೇವಾಲಯ ನೋಡೋದಾದ್ರೆ ಗುಜರಾತ್ನ ರಾಜ್ಕೋಟ್ ಜಿಲ್ಲೆಯ ರಪೂತಾನ ಗ್ರಾಮದಲ್ಲಿರುವ ಜೀವಿಕಾ ಮಾತಾಜಿ ದೇವಾಲಯ. ಈ ದೇವಾಲಯದಲ್ಲಿ ಮಕ್ಕಳ ಮಾತೆಯ ದೇವಾಲಯ ಎಂದು ಕರೆಯಲಾಗುತ್ತದೆ. ಇಲ್ಲಿ ತಾಯಂದಿರು ತಮ್ಮ ಮಕ್ಕಳ ದೀರ್ಘಾಯುಷ್ಯ ಮತ್ತು ಸಂತೋಷಕ್ಕಾಗಿ ದೇವಿಯನ್ನು ಪ್ರಾರ್ಥಿಸಿ ಮಕ್ಕಳಿಗೆ ಇಷ್ಟವಾಗುವ ಪಿಜ್ಜಾ, ಬರ್ಗರ್, ಪಾನಿಪುರಿ, ಹಾಟ್ ಡಾಗ್, ಕೂಲ್ ಡ್ರಿಂಕ್ಸ್ ಗಳನ್ನು ನೈವೇದ್ಯವಾಗಿ ದೇವಿಗೆ ಅರ್ಪಿಸಿ ನಂತರ ಪ್ರಸಾದವಾಗಿ ಹಂಚುತ್ತಾರೆ. ವಿಶೇಷವೆಂದರೆ ಈ ಪ್ರಸಾದವನ್ನು ಗ್ರಾಮದಲ್ಲಿರುವ ಶಾಲಾ ಮಕ್ಕಳಿಗೂ ಹಂಚಲಾಗ್ತದೆ. ಇದರಿಂದ ದೇವಾಲಯವು ಧಾರ್ಮಿಕ ಕೇಂದ್ರ ಮಾತ್ರವಲ್ಲ, ಸಾಮಾಜಿಕ ಸೇವೆಯ ಕೇಂದ್ರವಾಗಿಯೂ ಪರಿಣಮಿಸಿದೆ. ಇನ್ನೊಂದು ದೇವಾಲಯ ನೋಡೋದಾದ್ರೆ ತಮಿಳುನಾಡಿನ ಚೆನ್ನೈ ಹೊರವಲಯದ ಪದಪೈಯಲ್ಲಿರುವ ಜಯದುರ್ಗಾ ಪೀಠಂ. ಇಲ್ಲಿ ಕೂಡ ಇದೇ ರೀತಿಯ ನೈವೇದ್ಯವನ್ನು ಅರ್ಪಿಸಲಾಗುತ್ತದೆ. ಕಾರಣ ಮಕ್ಕಳು ಸಾಂಪ್ರದಾಯಿಕ ಪ್ರಸಾದವಾದ ಲಡ್ಡು, ಪೇಡ, ಪಾಯಸ ತಿನ್ನಲು ಆಸಕ್ತಿ ತೋರದ ಕಾರಣ ಅವರ ಸಂತೋಷಕ್ಕಾಗಿ ಆಧುನಿಕ ಆಹಾರಗಳನ್ನು ಪ್ರಸಾದವಾಗಿ ನೀಡುವ ಸಂಪ್ರದಾಯ ಹುಟ್ಟಿಕೊಂಡಿದೆ. ಈ 2 ದೇವಾಲಯಗಳು ನಮಗೆ ಒಂದು ಸಂದೇಶವನ್ನು ನೀಡುತ್ತವೆ. ಕಾಲ ಬದಲಾಗುತ್ತಿದ್ದಂತೆ ದೇವಾಲಯಗಳ ಸಂಪ್ರದಾಯವು ಬದಲಾಗ್ತಿದೆ. ಭಕ್ತರ ಹೃದಯಕ್ಕೆ ಹತ್ತಿರವಾಗುವ ರೀತಿಯಲ್ಲಿ ದೇವರ ಸೇವೆ ಮಾಡುವುದೇ ಮುಖ್ಯ. ಕೆಲವರಿಗೆ ಇದು ವಿಚಿತ್ರವೆನ್ನಿಸಿದರೂ ಮಕ್ಕಳ ಸಂತೋಷಕ್ಕಾಗಿ ದೇವಾಲಯಗಳು ತಕ್ಕ ಬದಲಾವಣೆ ತರುತ್ತಿರುವುದು ಸಮಾಜದ ಅಗತ್ಯಕ್ಕೆ ಹೊಂದಿಕೊಂಡಿರುವುದನ್ನು ತೋರಿಸುತ್ತದೆ. ನೋಡಿದ್ರಲ್ಲ ವೀಕ್ಷಕರೇ, ಇದೇ ರೀತಿಯ ಇನ್ನಷ್ಟು ಹೊಸ ವಿಡಿಯೋಗಳಿಗಾಗಿ ನಮ್ಮ ಸಪ್ತಶ್ವ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.